ಸುಹಾಸಿನಿಗೆ ಮತ್ತೊಮ್ಮೆ ಸ್ವಾಗತ. ಮಂಡಿ ನೋವಿನ ಬಗ್ಗೆ ಮಾತಾಡ್ತಾ ಇದ್ವಿ. ಈಗ ಚಂದ್ರ ದಾವಣಗೆರೆಯಿಂದ ಕರೆ ಮಾಡ್ತಾರೆ. ಚಂದ್ರ, ನಿಮ್ಮ ಸಮಸ್ಯೆ ಏನಿದೆ ಡಾಕ್ಟರ್ನ ಕೇಳಿ. ನಮಸ್ಕಾರ ಮೇಡಮ್. ನಮಸ್ತೆ, ಮಾತಾಡಿ. ಮಾತಾಡ್ಬೇಕಿತ್ತು. ಮಾತಾಡಿ. ತಾಯಿಗೆ ಪೇಸ್ ಮೇಕರ್ ಆಗ್ತಿದ್ದೀವಿ 3 ವರ್ಷದ ಕೆಳಗಡೆ. ಅವ್ರು ಅದ್ರಲ್ಲಿ ಮ್ಯಾಗ್ನೆಟೋಥೆರಪಿ ಏನಿದ್ರು ಕಾಂಟ್ರಾ ಇಂಡಿಕೇಶನ್ ಕೊಡ್ಲಿಕ್ಕಿಲ್ಲ ಅಂತ ಹೇಳಿದ್ರು. ಬೇರೆ ಏನಾದ್ರು ಉಂಟಾ ಅದ್ರ ಬದಲು ಅಂತ ಕೇಳೋದಕ್ಕೆ ಮೇಡಮ್. ಎಷ್ಟು ವರ್ಷದಿಂದ? ಅವ್ರಿಗೆ 77 ಆಗಿದೆ ಸರ್. ಎಷ್ಟು ವರ್ಷದಿಂದ ಮಂಡಿ ನೋವು ಇದೆ? ಅವ್ರಿಗೆ ಸುಮಾರು ಈಗ 8-10 ವರ್ಷನೇ ಇದೆ ಸರ್ ಅದು. ಓಕೆ. ಆಮೇಲೆ ಹಾರ್ಟ್ ಬ್ಲಾಕ್ ಆಗಿತ್ತು ಅಂತ ಹೇಳಿ ಇಲ್ಲಿ ದಾವಣಗೆರೆಯಲ್ಲಿ ನಾನು ಪೇಸ್ ಮೇಕರ್ ಹಾಕ್ಸಿದ್ವಿ. ಫೀಸ್ ಎಲ್ಲದರಲ್ಲೂ ಚೆನ್ನಾಗಿದ್ದಾರೆ. ಆದ್ರೆ ಕಾಲು ಎತ್ತದಕ್ಕಾಗಲ್ಲ ಅಂತ ಎಲ್ಲಾ ತರದ ಆಯಿಂಟ್ಮೆಂಟ್, ಫಿಸಿಯೋಥೆರಪಿ ಕೂಡ ಎಲ್ಲ ಕೊಡ್ಸಿದ್ದಾಯ್ತು. ಆಮೇಲೆ ಕೂತ್ರೆ ಸ್ವಲ್ಪ ಅವ್ರು ಓಡಾಟ ಕಡಿಮೆ ಮಾಡೋದು, ಸ್ವಲ್ಪ ದಪ್ಪನೂ ಇದ್ದಾರೆ. ಅದಕ್ಕೆ ಏನಾದ್ರು ಬೇರೆ ಆಲ್ಟರ್ನೇಟಿವ್ ಇದೆಯಾ? ಮ್ಯಾಗ್ನೆಟೋಥೆರಪಿ ಬಿಟ್ಟು ಕೊಡ್ಬೋದು ಅಂದ್ರೆ ನಾನು ನಿಮ್ಗೆ ಫೋನ್ ಮಾಡ್ತೀನಿ ಸರ್. ಅನ್ಫಾರ್ಚುನೇಟ್ಲಿ ಕಾರ್ಡಿಯಾಕ್ ಪೇಸ್ ಮೇಕರ್ ಒಂದೇ ಒಂದು ಕಂಡೀಷನಲ್ಲಿ ಈ ಟ್ರೀಟ್ಮೆಂಟ್ ಕೊಡೋದಕ್ಕೆ ಆಗೋದಿಲ್ಲ. ಅವ್ರದ್ದು ಏಜ್ ಜಾಸ್ತಿ ಇರೋದ್ರಿಂದ, ಮೆಡಿಕಲ್ ಹಿಸ್ಟ್ರಿ ಇರೋದ್ರಿಂದ ಸರ್ಜರಿಯಲ್ಲಿ ಸಾಕಷ್ಟು ರಿಸ್ಕ್ ಇರುತ್ತೆ. ಸೊ ಹಾಗಾಗಿ ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಆಪ್ಷನ್ಸ್ನೇ ಫಾಲೋ ಮಾಡಬೇಕು. ಫಿಸಿಯೋಥೆರಪಿ, ತುಂಬ ಪೇನ್ ಇದ್ದಾಗ ಪೇನ್ ಕಿಲ್ಲರ್ ಅಥವಾ ಲೋಕಲ್ ಅಪ್ಲಿಕೇಶನ್ಸ್, ಹೀಟ್ ಫೋಮೆಂಟೇಷನ್, ಈ ಥರ ಎಲ್ಲ ಮಾಡಿಕೊಂಡು ಸ್ವಲ್ಪ ಕ್ವಾಲಿಟಿ ಆಫ್ ಲೈಫ್ ಅಡ್ಜಸ್ಟ್ ಮಾಡಿಕೊಂಡು ಆ್ಯಕ್ಟಿವಿಟೀಸಲ್ಲಿ ಸ್ವಲ್ಪ ಅಡ್ಜಸ್ಟ್ಮೆಂಟ್ಸ್ ಮಾಡಿಕೊಂಡು ಅದನ್ನು ಮ್ಯಾನೇಜ್ ಮಾಡ್ತಾ ಹೋಗಬೇಕು. ಓಕೆ, ಈಗ ಭದ್ರಿನಾರಾಯಣ ಬೆಂಗಳೂರಿಂದ ಕರೆ ಮಾಡ್ತಾರೆ. ಭದ್ರಿ ಅವರೇ, ನಿಮ್ಮ ಪ್ರಶ್ನೆ ಇದೆ, ಡಾಕ್ಟರ್ನ ಕೇಳಿ. ಹಲೋ ಸರ್. ನಮಸ್ತೆ ಸರ್. ನಮಸ್ಕಾರ, ಹೇಳಿ ಸರ್. ಇದು ಸೊಂಟದ ಬಲಭಾಗದ ಸೊಂಟದಲ್ಲಿ ಜಾಯಿಂಟ್ ಇದೆಯಲ್ಲ ಸರ್, ಅಲ್ಲಿ ತುಂಬಾ ನೋವಿದೆ. ಡಾಕ್ಟರ್ ಹತ್ರ ತೋರಿಸ್ದೆ, ಅವರು ಸ್ಪಾಂಡಿಲೈಟಿಸ್ ತರ ಏನೋ ಆಗಿದೆ. ಓಕೆ. ಸ್ವಲ್ಪ ರೆಸ್ಟ್ ತಗೊಳ್ಳಿ ಅಂತ ಹೇಳಿದ್ರು. ಓಕೆ. ಎಷ್ಟು ತಿಂಗಳಿಂದ ನಿಮಗೆ ನೋವಿದೆ ಸೊಂಟದಲ್ಲಿ? 15 days ಇದೆ. 1 month ಇಂದ ಸರ್. 1 month ಇಂದ ಇದೆಯಾ? ಓಕೆ. MRI ಸ್ಕ್ಯಾನ್ ಏನಾದರೂ ಆಗಿದೆಯಾ ನಿಮ್ಮದು? MRI ಸ್ಕ್ಯಾನ್ ಮಾಡ್ತಿದ್ದೆ ಸರ್. ಅದರಲ್ಲಿ ಏನೋ ಬ್ಯಾಕ್ ಸೈಡ್ ಬೋನ್ ಏನೋ ಸ್ವಲ್ಪ ಇದಿದೆ. ಓಕೆ. ಓಕೆ. MRIಯಲ್ಲಿ ಸ್ಲಿಪ್ ಡಿಸ್ಕ್ ಅಥವಾ ಡಿಜನರೇಟೆಡ್ ಡಿಸ್ಕ್ ಪ್ರಾಬ್ಲಮ್ ಇದ್ದರೆ SPMF ಥೆರಪಿ ಮೂಲಕ ನಾನ್ ಸರ್ಜಿಕಲಿ, ನಾನ್ ಇನ್ವೇಸಿವ್ ಆಗಿ ಇದನ್ನು ಟ್ರೀಟ್ ಮಾಡಬಹುದು. ಸೊ ನೀವು ನಿಮ್ಮ ಎಲ್ಲ ರಿಪೋರ್ಟ್ಸ್ ಜೊತೆ ಕನ್ಸಲ್ಟ್ ಮಾಡಿದರೆ ನಾವು ಅದಕ್ಕೆ ಪರಿಹಾರ ಹೇಳಬಹುದು. ಓಕೆ, ಈಗ ಅಶೋಕ್ ಹುಬ್ಬಳ್ಳಿಯಿಂದ ಕರೆ ಮಾಡಿದ್ದಾರೆ. ಅಶೋಕ್, ನಿಮ್ಮ ಪ್ರಶ್ನೆ ಏನಿದೆ ಡಾಕ್ಟರ್ನ ಕೇಳಿ. ಹಲೋ, ನಮಸ್ಕಾರ, ಹೇಳಿ ಅಶೋಕ್. ನಮಸ್ಕಾರ ಸರ್, ಅಶೋಕ್ ಅಂತ ಮಾತಾಡೋದು. ಹೇಳಿ. ನಮಸ್ಕಾರ ಸರ್. ನಮ್ಮ ತಾಯಿಯವ್ರಿಗೆ ಒಂದು 54-55 ಇಯರ್ ಏಜ್ ಇದೆ ರೀ. ಓಕೆ. ಸೊ ಅವ್ರಿಗೆ ಮಂಡಿ ನೋವು ಭಾಳ ಇದೆ ಸರ್. ಓಕೆ. ಎಕ್ಸ್ರೇ ಏನಾದರೂ ಆಗಿದೆಯಾ ಅವ್ರದ್ದು? ಎಕ್ಸ್ರೇ ಮಾಡಿದ್ದಾರೆ ಸರ್, ಮತ್ತು ಇದು ಫಿಸಿಯೋಥೆರಪಿನೂ ಆಗಿದೆ. ಓಕೆ. ಸೊ ಮೊನ್ನೆ ಫಿಸಿಯೋಥೆರಪಿ ಏನೋ ಕರೆಂಟ್ ಇಂದ ಏನೋ ಇದು ಟ್ರೀಟ್ಮೆಂಟ್ ಏನೋ ಇತ್ತು ಸರ್. ಎಷ್ಟು ಓಡಾಡ್ತಾರೆ ಈಗ ನಿಮ್ಮ ತಾಯಿ? ಎಷ್ಟು ಓಡಾಡ್ತಾರೆ? ಈಗಿಲ್ಲ, ಸ್ವಲ್ಪ ಅಡ್ಡಾಡಿದ್ರು ಸದ್ಯಕ್ಕೆ ಭಾಳ ಕಾಲು ನೋವು ಅಂತ ಹೇಳ್ತಾರೆ ಸರ್. ಓಕೆ. ಮೋಸ್ಟ್ಲಿ ಮಾಡ್ರೇಟ್ ಟು ಸಿವಿಯರ್ ಆರ್ಥರೈಟಿಸ್ ಆಗಿದೆ. ಇದಕ್ಕೆ ಫಿಸಿಯೋಥೆರಪಿಯಲ್ಲಿ ರಿಲೀಫ್ ಸಿಗ್ತಾ ಇಲ್ಲ ಅಂದರೆ ನೆಕ್ಸ್ಟ್ ಆಪ್ಷನ್ ಆಫ್ ಟ್ರೀಟ್ಮೆಂಟ್ ಇಸ್ SPMF ಥೆರಪಿ. ಸೊ ಇದಕ್ಕೆ ನೀವು ನಿಮ್ಮ ತಾಯಿ ಜೊತೆ ಎಲ್ಲ ರಿಪೋರ್ಟ್ಸ್ ತಗೊಂಡು ಬ್ಯಾಂಗ್ಳೂರಿಗೆ ಬಂದರೆ ನಾವು ಅಸೆಸ್ ಮಾಡಿಬಿಟ್ಟು ಇದು ಟ್ರೀಟ್ಮೆಂಟ್ ಕೊಡಬಹುದು. ಅವ್ರದ್ದು ಪ್ರಾಬ್ಲಮ್ಸ್ ಕೇಳ್ತಾ ಇದ್ದರೆ ಅವರು ಈ ಟ್ರೀಟ್ಮೆಂಟ್ಗೆ ಐಡಿಯಲ್ ಕ್ಯಾಂಡಿಡೇಟ್ ಅಂತ ನನಗೆ ಅನಿಸ್ತಾ ಇದೆ. ಸೊ ನೀವು ಅವ್ರನ್ನ ಕರ್ಕೊಂಡು ಬ್ಯಾಂಗ್ಳೂರಿಗೆ ಬಂದರೆ ನಾವೆಲ್ಲ ಇದಕ್ಕೆ ಸೊಲ್ಯೂಷನ್ ಕೊಡಬಹುದು. ಹುಬ್ಳಿಯಲ್ಲಿ ಸದ್ಯಕ್ಕಂತೂ ಇಲ್ಲ. ಶಾರ್ಟ್ಲಿ ಪ್ಲಾನ್ ಇದೆ ಇಂಡಿಯಾದು ಎಲ್ಲ ಸಿಟೀಸಲ್ಲಿ ಬ್ರಾಂಚಸ್ ಓಪನ್ ಮಾಡೋದಕ್ಕೆ. ಬಟ್ ಸದ್ಯಕ್ಕೆ ನಿಮಗೆ ನಿಯರೆಸ್ಟ್ ಸೆಂಟರ್ ಆಗೋದು ಬ್ಯಾಂಗ್ಳೂರೇ. ಆಮೇಲೆ ಸರ್ ಇನ್ನೊಂದು ಏನಂತಂದ್ರೆ, ಅದು ಈಗ ಒಂದು ಇಂಜೆಕ್ಷನ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ, ಅಂದ್ರೆ ಇಲ್ಲಿ ಮಂಡಿಯಲ್ಲಿ. ಹೌದು. ನಾನು ಮುಂಚೆ ಡಿಸ್ಕಸ್ ಮಾಡಿದಾಗೆ ಸ್ಟಿರಾಯ್ಡ್ ಇಂಜೆಕ್ಷನ್ ತೊಗೊಳ್ಳೋದು ಒನ್ಸ್ ಇನ್ ಅ ವೈಲ್ ತೊಗೊಳ್ಳೋದು ಓಕೆ. ಬಟ್ ಅದನ್ನು ತಿರ್ಗಾ ಮತ್ತೆ ರಿಪೀಟ್ ಮಾಡೋದು, ಅದರಿಂದ ತುಂಬ ಸೈಡ್ ಎಫೆಕ್ಟ್ಸ್ ಇದೆ. ಬೋನ್ ವೀಕ್ ಆಗಿಬಿಡುತ್ತೆ, ಕಾರ್ಟಿಲೇಜ್ ವೀಕ್ ಆಗಿಬಿಡುತ್ತೆ. ಸೊ ಅದನ್ನು ಆದಷ್ಟು ಅವಾಯ್ಡ್ ಮಾಡಬೇಕು. ಪೇನ್ ರಿಲೀಫಿಗೆ ಫಿಸಿಯೋಥೆರಪಿ, ಬೇರೆ ಓರಲ್ ಟ್ಯಾಬ್ಲೆಟ್ಸ್ ತೊಗೋಬೋದು. ಆದಷ್ಟು ಬೇಗ ನೀವು ಇದನ್ನು ಕಂಪ್ಲೀಟಾಗಿ ಕ್ಯೂರ್ ಮಾಡೋದು ನೋಡಬೇಕು. ಓಕೆ, ಈಗ ಚಂದ್ರಶೇಖರ್ ಕರೆ ಮಾಡಿದ್ದಾರೆ. ಚಂದ್ರಶೇಖರ್, ನಿಮ್ಮ ಪ್ರಶ್ನೆ ಇದೆ, ಡಾಕ್ಟರ್ನ ಕೇಳಿ. ನಮಸ್ಕಾರ, ಹೇಳಿ ಚಂದ್ರಶೇಖರ್ ಅವರೇ. ನಮಸ್ತೆ ಸರ್. ನಮಸ್ಕಾರ, ಹೇಳಿ. 38 ಏಜ್ ಅಂತ ಸರ್. ಸಾರಿ, ಇನ್ನೊಂದ್ಸರಿ ಹೇಳಿ. 38 ಏಜ್. ಓಕೆ. ಲೆಫ್ಟ್ ಲೆಗ್ ಮಂಡಿ ಸರ್ ನೋವು ಬರುತ್ತೆ, ಸ್ವಲ್ಪ ಸ್ಲಿಪ್ ಆದಂಗೆ ಆಗಿತ್ತು. ಓಕೆ. ಯಾವಾಗ್ಲೂ ನೋವು ಬರುತ್ತೆ ಸರ್. ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ತಗೊಂಡೆ, ಮತ್ತೆ ಮಜಾಸ್ ಎಲ್ಲ ಮಾಡಿಸ್ಕೊಂಡೆ. ಆ ನೋವು ಹೋಗಿಲ್ಲ ಸರ್. ಇದು ಇಂಜುರಿ ಹೇಗಾಯ್ತು ಸರ್? ಒಂದ್ಸಲ ರೈಟ್ ಸೈಡ್ ಬೈಕಲ್ಲಿ ಬಿದ್ದೆ. ಓಕೆ. ಅದು ಸ್ಲಿಪ್ ಆದಂಗೆ ಆಯ್ತು. ಮತ್ತೆ ವೈಲಿನ್ ಎಲ್ಲ ಬರುತ್ತಲ್ಲ ಅದೆಲ್ಲ ತಿಕ್ಕೊಂಡೆ, ಮತ್ತೆ ಮಂಡಿ ಬರುತ್ತಲ್ಲ ಸರ್ ಅದು, ಅದನ್ನ ಹಾಕೊಂಡೆ. ಓಕೆ. ಅದು ಹಾಕೊಂಡ ಸ್ವಲ್ಪ ರಿಲ್ಯಾಕ್ಸ್ ಇರುತ್ತೆ, ಪುನಃ ಬಿಟ್ಟಾಗ ಪುನಃ ನೋವು ಬರುತ್ತೆ ಸರ್. ಅದು ನಿಮ್ಮ ಹಿಸ್ಟ್ರಿ ಕೇಳ್ತಾ ಇದ್ರೆ ಮೋಸ್ಟ್ಲಿ ಲಿಗಮೆಂಟ್ ಇಂಜುರಿ ತರ ಕಾಣ್ತಾ ಇದೆ.
ಸೊ MRI ಸ್ಕ್ಯಾನ್ ಮೂಲಕ ಗೊತ್ತಾಗುತ್ತೆ ಯಾವ ಲಿಗಮೆಂಟ್ ಡ್ಯಾಮೇಜ್ ಆಗಿದೆ ಅಂತ. ಆ ರಿಪೋರ್ಟ್ ನೋಡಿದ್ಮೇಲೆ ಅದಕ್ಕೆ ಸೊಲ್ಯೂಷನ್ ಹೇಳ್ಬೋದು. ಮೋಸ್ಟ್ಲಿ ಮೇಜರ್ ಲಿಗಮೆಂಟ್ ಯಾವುದಾದ್ರೂ ಡ್ಯಾಮೇಜ್ ಆಗಿದ್ರೆ ಅದಕ್ಕೆ ಆರ್ಥ್ರೋಸ್ಕೋಪಿಕ್ ರಿಪೇರ್ ಮಾಡಬೇಕಾಗುತ್ತೆ, ಅಥವಾ ಮೈನರ್ ಲಿಗಮೆಂಟ್ ಏನಾದರೂ ಡ್ಯಾಮೇಜ್ ಆಗಿದ್ದಿದ್ರೆ ಫಿಸಿಯೋಥೆರಪಿ ಮೂಲಕನೇ ಇದನ್ನು ಸರಿ ಮಾಡಬಹುದು. ಓಕೆ, ಈಗ ರಾಯಚೂರಿಂದ ಗಿರೀಶ್ ಕರೆ ಮಾಡ್ತಾರೆ. ಗಿರೀಶ್, ನಿಮ್ಮ ಸಮಸ್ಯೆ ಏನಿದೆ ಡಾಕ್ಟರ್ನ ಕೇಳಿ. ಓಕೆ ಡಾಕ್ಟರ್, ಐ ಆಮ್ ಜಸ್ಟ್ 30 years old. ಹೇಳಿ. ನಾನು ಡೈಲಿ ರನ್ನಿಂಗ್ ಮಾಡ್ತಾ ಇದ್ದೆ, ಮತ್ತೆ ಸ್ವಲ್ಪ ನಾರ್ಮಲ್ ಆಗಿ ಯೋಗ ಕೂಡ ಮಾಡ್ತಾ ಇದ್ದೆ. ಸೊ ಆಲ್ ಆಫ್ ಅ ಸಡನ್ ಏನಾಯ್ತಂದ್ರೆ ನಂಗೆ ಲೆಫ್ಟ್ ನೀ ಬಹಳ ಪೇನ್ ಆಗ್ತದೆ ಕೂಡುವಾಗ ಹೇಳುವಾಗ. ಆಮೇಲೆ ಸರೌಂಡಿಂಗ್ ಏರಿಯಾನಲ್ಲಿ ಸ್ವಲ್ಪ ಇಚ್ಚಿಂಗ್ ತರ ಸ್ವಲ್ಪ ನಾರ್ಮಲ್ ಪೇನ್ ಅನಿಸ್ತಾ ಇದೆ. ಸೊ ಐ ಆಮ್ ವೆರಿ ಫಿಟ್, ಐ ಆಮ್ ವೆರಿ ಹೆಲ್ದಿ, ಬಟ್ ಈ ಏಜ್ ಅಲ್ಲಿ ಈ ತರ ಯಾಕಾಯ್ತು ನಂಗೆ ಸಡನ್ ಆಗಿ ಇದನ್ನ ಆಗ್ತಾ ಇದೆ. ಸೊ ನನಗೆ ಒಂಥರ ಏನಂದ್ರೆ ಅದು ಇನ್ಫೆಕ್ಷನ್ ಈ ತರ ಏನೋ ಆಗ್ಬೋದು ಅಂತ ನನಗೆ ಅನಿಸ್ತಾ ಇದೆ. ಓಕೆ, ಯಾರನ್ನಾದ್ರೂ ಕನ್ಸಲ್ಟ್ ಮಾಡಿದ್ದೀರಾ? ಯಾರನ್ನು ಕನ್ಸಲ್ಟ್ ಮಾಡಿಲ್ಲ ಡಾಕ್ಟರ್, ಜಸ್ಟ್ 20 days ಈ ತರ ಆಗ್ತಾ ಇದೆ. ಓಕೆ, ಇದಕ್ಕೆ ಲೋಕಲಲ್ಲಿ ಕನ್ಸಲ್ಟ್ ಮಾಡಬಹುದು ಯಾರನ್ನಾದ್ರೂ. ಎಕ್ಸ್ರೇ ಅಥವಾ ಬೇರೆ ಎಕ್ಸಾಮಿನೇಷನಲ್ಲಿ ಗೊತ್ತಾಗುತ್ತೆ ಏನಿದೆ ಅಂತ. ಒಂದು ವೇಳೆ ಆರ್ಥ್ರೈಟಿಸ್ ಇದೆ ಅಂತ ಹೇಳಿದರೆ ಇದಕ್ಕೆ ಕಂಪ್ಲೀಟಾಗಿ ನಿಮ್ಮ ಏಜಲ್ಲಿ ತುಂಬ ಒಳ್ಳೆ ರೆಸೊಲ್ಯೂಷನ್ ಆಗುತ್ತೆ SPMF ಥೆರಪಿ ಮೂಲಕ. ಅಥವಾ ಲೋಕಲ್ ಲಿಗಮೆಂಟ್ ಏನಾದರೂ ಪ್ರಾಬ್ಲಮ್ ಇದ್ದರೆ ಅದನ್ನು ಫಿಸಿಯೋಥೆರಪಿ ಮೂಲಕನೇ ಅದನ್ನು ಸರಿ ಮಾಡಬಹುದು. ಓಕೆ, ಶೋಯಬ್ ಅವರೇ, ಸಾಕಷ್ಟು ಮಾಹಿತಿಯನ್ನು ವೀಕ್ಷಕರಿಗೆ ತಿಳಿಸ್ಕೊಟ್ರಿ. ಯಾಕಂದರೆ ಇತ್ತೀಚೆಗೆ ಈ ಜಾಯಿಂಟ್ ಪೇನ್ಸ್ ಅತಿ ಹೆಚ್ಚಾಗಿ ಆಗ್ತಾ ಇದೆ, ಅಲ್ಲದೆ ಚಳಿಗಾಲ ಆಗಿರೋದ್ರಿಂದ ಎಲ್ಲರಿಗೂ ಕೂಡ ಹೆಚ್ಚಿನ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರಿ, ಧನ್ಯವಾದ. ನಮಸ್ಕಾರ ವೀಕ್ಷಕರೇ, ಇದು ಇವತ್ತಿನ ಸುಹಾಸಿನಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ಸುದ್ದಿವಾಹಿನಿ.